ಸ್ವಾಗತ. ಪ್ರಾರಂಭದಲ್ಲಿ ಬಸವಾದಿ ಪ್ರಮುಖರನ್ನ ನನ್ನ ಮನದಾಳದಲ್ಲಿ ಸ್ಮರಣೆ ಮಾಡಿಕೊಂಡು ನನ್ನ ತಂದೆ ತಾಯಿಯನ್ನ ಆರಾಧಿಸಿಕೊಂಡು ಗೊಮ್ಮಟಿನಗರಿ ವಿಜಯಪುರದಲ್ಲಿ ಸರಿಸುಮಾರು 5 ವರ್ಷಗಳಿಂದ ವಿಶೇಷವಾಗಿ KS, PSI, FDA, SDA, ಗ್ರೂಪ್ ಸಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷವಾದ ತರಬೇತಿಯನ್ನು ನೀಡುತ್ತಿರುವಂಥ ನಮ್ಮ ಹೆಮ್ಮೆಯ ಸಂಸ್ಥೆ SP ವಿಸ್ಡಮ್ ಕರಿಯರ್ ಅಕಾಡೆಮಿಯ 5ನೇ ವಾರ್ಷಿಕೋತ್ಸವದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕಾರ ಮಾಡಿದಂಥ ನನಗೆ ವೈಯಕ್ತಿಕವಾಗಿ ಮಾರ್ಗದರ್ಶಕರು, ಸುಮಾರು 5 ವರ್ಷಗಳಿಂದ ಇದೇ ಸ್ಥಳದಲ್ಲಿ SP ವಿಸ್ಡಮ್ ಸಂಸ್ಥೆ ಒಂದು ಹೆಮ್ಮರವಾಗಿ ಬೆಳೀಲಿ ಅಂತ ತಿಳ್ಕೊಂಡು ತಮ್ಮ ಪವಿತ್ರವಾಗಿರುವಂಥ ಅಮೃತ ಹಸ್ತದಿಂದ ಈ ಒಂದು ಸಂಸ್ಥೆಯನ್ನ ಆಶೀರ್ವದಿಸಿ ಮಾರ್ಗದರ್ಶನ ಮಾಡಿದಂಥ 5 ವರ್ಷಕ್ಕೆ ಸಾಕ್ಷಿಯಾಗಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಶ್ರೀ ಗುರು ಸಂಸ್ಥಾನ ಮಠದ ಪರಮ ಪೂಜ್ಯರು ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯರು ಅವರ ಪಾದಗಳಿಗೆ ಹಣೆಮಣೆದು, ಬಹುಶಃ ನಮ್ಮ ಉತ್ತರ ಕರ್ನಾಟಕದ ಹಲವು ಸಂಸ್ಥಾನ ಮಠಗಳಲ್ಲಿ ಆಲ್ಮೇಲ ಸಂಸ್ಥಾನ ಮಠ ಅತ್ಯಂತ ಹಿರಿಯ ಸಾಧನೆ ಮಾಡಿದಂಥ ಮಠ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ಭಾಗದ ಸರ್ವಧರ್ಮ ಸರ್ವ ಜಾತಿ ಸರ್ವೇ ಜನ ಸುಖನೋ ಭವಂತು ಎಂಬ ತತ್ವದ ಮೇಲೆ ನೂರಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಬೇರೆ ಬೇರೆ ಉಪ ಮಠಗಳ ಮೂಲಕ ಸೇವೆ ಸಲ್ಲಿಸುತ್ತಿರುವಂತ ಪರಮ ಪೂಜ್ಯರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಪರಮ ಪೂಜ್ಯರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅಲಂಕಾರ ಮಾಡಿದಂತ, ನಾನು ಯಾವಾಗ ಬೇಕಾದರೂ ಕಾಲ್ ಮಾಡಿದ್ರು ಕೂಡ ಅವ್ರ ಬಾಯಲ್ಲಿ ಬರುವಂತ ಒಂದೇ ಶಬ್ದ ಏನು ಅಂದ್ರೆ, ಯಾಕಪ್ಪ ನೀ ಆರಾಮದಿಯೇನೋ ಅನ್ನುವಂಥ ಶಬ್ದ. ನಾನು ಬಹಳ ಸರಿ 11 ಗಂಟೆ 12 ಗಂಟೆಗೂ ಕೂಡ ಅವರಿಗೆ ನಾನು ಕಾಲ್ ಮಾಡಿದ್ದೇನೆ. ಪರಮ ಪೂಜ್ಯರಲ್ಲಿ ಡೌನ್ ಟು ಅರ್ತ್ ಅಂತ ಕರಿತೀವಲ್ಲ, ಆ ರೀತಿಯಾಗಿ ನಮ್ಮ ಸಂಸ್ಥೆಗೆ ಹಲವು ಬಾರಿ ಮಧ್ಯದಲ್ಲಿ ಬಂದು ವಿಶೇಷ ಮಾರ್ಗದರ್ಶನವನ್ನು ಮಾಡಿ ಆಶೀರ್ವಾದವನ್ನು ನೀಡಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕಾರ ಮಾಡಿದಂತ ಕುಂಟೋಜಿ ಹಿರೇಮಠ ಎಂಕಂಚಿ ಸಂಸ್ಥಾನ ಮಠದ ಪರಮ ಪೂಜ್ಯರಾಗಿರುವಂತ ಶಟಸ್ಥಲ ಬ್ರಹ್ಮಿ ಅಭಿನವ ರುದ್ರಮುನಿ ಶಿವಾಚಾರ್ಯರು ಗುರುಗಳನ್ನ ಅವರ ಪಾದಗಳಿಗೆ ಹೆಣೆಮಡೆದು ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದಾನೆ. ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ನ್ಯಾಯ ಬೇಕೆಂದೆನಿಸಿದವರಿಗೆ ಅನ್ಯಾಯವೆಸಗುವ ಭಂಡಾರ ಕಿಬ್ಬೆದೆ ಕೀಲು ಮುಡಿದರೆ ಸಿಕ್ಕಿತ್ತೆ ನ್ಯಾಯ. ಇನ್ನೊಂದು ಮಾತು ಹೇಳ್ತಾರೆ, ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ಬೋಧನೆ ಮಾಡುವಾಗ ಅವ್ರು ಹೇಳಿದಂತ ವಿಚಾರ ಏನಂದ್ರೆ, ಸಜ್ಜನರು ಜ್ಞಾನವಂತರು ರಾಜಕಾರಣಕ್ಕೆ ಬರದೇ ಇದ್ರೆ ಅಜ್ಞಾನಿಗಳು ನಮ್ಮನ್ನು ಆಳುತ್ತಾರೆ. ಬಹುಶಃ ರಾಜಕಾರಣಿಯ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಇವತ್ತ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪರಿಸರ ಪ್ರೇಮಿಯಾಗಿ, ಶಿಕ್ಷಣ ಪ್ರೇಮಿಯಾಗಿ, ಬಡ ವಿದ್ಯಾರ್ಥಿಗಳ ಆರಾಧ್ಯ ವ್ಯಕ್ತಿಯಾಗಿ ಅಷ್ಟೇ ಅಲ್ಲ, ಜಗತ್ತಿಗೆ ಒಂದು ರಾಜಕೀಯ ವಿಚಾರವನ್ನು ಕೊಟ್ಟಂತ ಪ್ರಪಂಚದ ಮೊದಲ ದೇಶ ಅಂದರೆ ಅದು ಇಂಗ್ಲೆಂಡ್ ದೇಶ. ಲಂಡನ್ ದೇಶಕ್ಕೆ ಹೋಗಿ ವಿಶೇಷ ರಾಜಕೀಯ ಶಿಕ್ಷಣವನ್ನ ಮತ್ತು ಥೇಮ್ಸ್ ನದಿಯ ದಡದ ಮೇಲಿರುವಂತಹ ಅಣ್ಣ ಬಸವಣ್ಣನ ಆ ಮೂರ್ತಿಗೆ ಅವರು ಭೇಟಿ ಕೊಟ್ಟು ಅಲ್ಲಿರುವಂತಹ ಹಲವಾರು ವಿಚಾರಗಳನ್ನ ಅಧ್ಯಯನ ಮಾಡುತ್ತಾ ಜೊತೆಯಲ್ಲಿ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆ ಮಾಡುವಂತ ಉದ್ದೇಶವನ್ನು ಹೊಂದಿರುವಂತ ಸುಮಾರು 20-30 ವರ್ಷಗಳಿಂದ ಈ ಭಾಗದಲ್ಲಿ ಯುವ ಭಾರತ ಸಮಿತಿ ಆ ಮೂಲಕ ಸಮಾಜದಲ್ಲಿ ಬದಲಾವಣೆ ತರುತ್ತಿರುವಂತ ನಮ್ಮ ಸಂಸ್ಥೆಯ ಆಧಾರ ಸ್ತಂಭ ಅಂದರೆ ತಪ್ಪಾಗಲಿಕ್ಕಿಲ್ಲ. ನನಗೆ ವೈಯಕ್ತಿಕವಾಗಿ ಮಾರ್ಗದರ್ಶಕರು, ನನ್ನ ಅಚ್ಚುಮೆಚ್ಚಿನ ಯುವ ನಾಯಕರು ಮತ್ತು ರಾಜಕಾರಣಿಗಳಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀ ಉಮೇಶ್ ಗೋ ಕಾರಜೋಳ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಇನ್ನೋರ್ವ ನನ್ನ ಒಂದು ದೊಡ್ಡ ಶಕ್ತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವೇ ಅನ್ನುವಾಗೆ ನಂದು ಬಿಜಾಪುರ ಜಿಲ್ಲೆ, ಆ ವ್ಯಕ್ತಿದು ಬೆಂಗಳೂರು ಜಿಲ್ಲೆ. ನಾನು ಮಲ್ನಾಡು ಕೋಚಿಂಗ್ ಸೆಂಟರ್ದಲ್ಲಿ ಪಾಠ ಬೋಧನೆ ಮಾಡ್ಲಿಕ್ಕೆ ಹೋದಾಗ
ನನ್ನ ಮುಂದ್ಗಡೆ ಕೂತ್ಕೊಂಡು ಸುಮಾರು 5 ರಿಂದ 6 ಬಾರಿ ಕ್ಲಾಸ್ಗಳಿಗೆ ಅಟೆಂಡ್ ಆಗಿ ನಾನು ಸಾಯಂಕಾಲ ಕ್ಲಾಸ್ ಮುಗಿಸ್ಕೊಂಡು ಕೆಳಗೆ ಬಂದಾಗ ಸರ್ ನಿಮ್ಗೆ ನೀರು ಬೇಕೇನ್ರಿ, ಸರ್ ನಿಮ್ಗೆ ಚಾ ಬೇಕೇನ್ರಿ, ಸರ್ ನೀವು ನಾಷ್ಟ ಮಾಡಕ್ ಹೋಗೋಣ ಬರ್ರಿ ಅಂತ ಹೇಳಿ ಆ ಹೇಳಿದಂತ ಒಬ್ಬ ವಿದ್ಯಾರ್ಥಿ ಸುಮಾರು 8 ಗೌರ್ಮೆಂಟ್ ಜಾಬ್ಗಳನ್ನು ಪಡ್ಕೋತಾನೆ. ಆ 8 ಗೌರ್ಮೆಂಟ್ ಜಾಬ್ಗಳಿಗೆ ರಾಜೀನಾಮೆ ಕೊಟ್ಟು ನನ್ನ ಸಂಸ್ಥೆ ಎಸ್ ಬಿ ವಿಡಮ್ ಸಂಸ್ಥೆ ಅಂತ ತಿಳ್ಕೊಂಡು ಎಸ್ ಬಿ ವಿಡಮ್ ಸಂಸ್ಥೆಯ ಪ್ರಸ್ತುತ ಕಾರ್ಯದರ್ಶಿಗಳಾಗಿ ಬಹುಶಃ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ಚಿರುಕುರುಳಿ ಆಗಿರಬಹುದು, ಮೈಸೂರು ಆಗಿರಬಹುದು, ಬೆಳಗಾಂ ಜಿಲ್ಲೆ ಕಿತ್ತೂರು ಆಗಿರಬಹುದು ಮತ್ತು ಧಾರವಾಡದಲ್ಲಿ 4 ಗೌರ್ಮೆಂಟ್ ಬ್ಯಾಚ್ಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ಸುಮಾರು 4 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸುಮಾರು 1,000 ವಿದ್ಯಾರ್ಥಿಗಳಿಗೆ ವಿಶೇಷ ಮಾರ್ಗದರ್ಶನ ಮಾಡಲು ಶಕ್ತಿಯಾಗಿ ನಿಂತ ಜಮೀರ್ ಅಹಮದ್ ಸಾಹೇಬರ ಒಬ್ಬ ಆಪ್ತ ಕಾರ್ಯದರ್ಶಿಯಾಗಿ ಮತ್ತು ಸಂಸ್ಥೆಯ ದೊಡ್ಡ ಶಕ್ತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ಶ್ರೀ ವೆಂಕಟೇಶ್ ಬಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ಗೌರ್ಮೆಂಟ್ ನೌಕರಿ ತಗೊಳ್ಳೋದೇ ಒಂದು ಅಪರೂಪ. ಅಂತದರಲ್ಲಿ 8 ಗೌರ್ಮೆಂಟ್ ನೌಕರಿಗಳನ್ನು ತೆಗೆದುಕೊಂಡು 3 PSI, 2 RSI, 1 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು 2 ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳನ್ನು ಪಡ್ಕೊಂಡು ಆ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ಈ ಒಂದು ಎಸ್ ಪಿ ವಿಡಮ್ ಸಂಸ್ಥೆಯ ಮೂಲಕ ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ನಿಸ್ವಾರ್ಥತೆ ನಿಂತ ವೆಂಕಟೇಶ್ ಬಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ನನಗೆ ಅತ್ಯಂತ ತುಂಬು ಹೃದಯದ ಸಂತೋಷವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ವಿಶೇಷ ವ್ಯಕ್ತಿಗಳು ನನ್ನ ಬಾಲ್ಯದ ಗೆಳೆಯ. ನಾನು ಯಾವಾಗ ಬೇಕಾದರೂ ಕೂಡ ಫೋನ್ ಮಾಡಿದಾಗ ಇಲ್ಲ ಸ್ನೇಹಿತ ನಿನ್ನ ಜೊತೆ ನಾನು ನಿಲ್ತೀನಿ ಅಂತ ತಿಳ್ಕೊಂಡು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಪ್ರಭಾವಿ ನಾಯಕರಾಗಿ ವಿಶೇಷವಾಗಿ ಮುದ್ದೇಬೇಳಾಗಿರಬಹುದು, ಸಿಂದಿಗೆ ಆಗಿರಬಹುದು, ಗುಬ್ಬೇವಾಡದಲ್ಲಿ ಅಪ್ಪಾಜಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಭಾಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿರುವ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆದರೂ ಕೂಡ ಹುದ್ದೆಗೆ ರಾಜೀನಾಮೆ ಕೊಟ್ಟು ಸಮಾಜ ಸೇವೆ ಮಾಡುತ್ತಿರುವಂತ ಈ ಕಾರ್ಯಕ್ರಮದ ಇನ್ನೋರು ಅತಿಥಿಗಳಾಗಿರುವಂತಹ ಬಾಪುಗೌಡ ಪಾಟೀಲ್ ಕಣ್ಣುಗುಡ್ಡೆಯಾಳ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನನ್ನ ವಿದ್ಯಾಗುರುಗಳು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲಿ ವಿಶೇಷ ಮಾನಸಿಕ ಸಾಮರ್ಥ್ಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ DYSP, SP ಮತ್ತು ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಹೀಗೆ ಸಾವಿರಾರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದಂತ ನನ್ನ ವಿದ್ಯಾಗುರುಗಳು ಈ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿಗಳಾಗಿರುವಂತಹ ಮಂಜುನಾಥ್ ಬಾಡಿಗೆ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದ ಎತ್ತಣಕ್ಕೆ ಸಂಬಂಧ ಅನ್ನೋ ಹಾಗೆ ನಮ್ಮ ವಿನೋದ್ ಮನ್ನೂರ್ ಅವರು ಈ ಕಾರ್ಯಕ್ರಮದ ಒಂದು ದೊಡ್ಡ ಶಕ್ತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಈ ಕಾರ್ಯಕ್ರಮದ ಒಂದು ವಿಶೇಷ ಏನು ಪ್ರತಿಯೊಂದಕ್ಕೂ ನಮಗೆ ಶಕ್ತಿಯಾಗಿ ನಿಂತು ಇಲ್ಲ ಈ ಭಾಗದಲ್ಲಿ ಇಂಥ ವ್ಯಕ್ತಿಗಳಾದರೆ ನಾ ಯಾವತ್ತೂ ಸಮಾಜದಲ್ಲಿ ಹೊರಗಡೆ ಬಂದು ಗುರುತಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಿರ್ಲಿಲ್ಲ. ಆದ್ರೆ ಇವತ್ತು ಉಮೇಶ್ ಅಣ್ಣ ಅವರು ನಾನು ಪರಿಚಯ ಮಾಡಿದ್ದು ನಮ್ಮ ವಿನೋದ್ ಮಣ್ಣೂರನ್ನು ತಪ್ಪಾಗಲಿಕ್ಕಿಲ್ಲ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶರಣು ಸಬರಾಜ್ ಸರ್ ಅವರನ್ನ, ಶ್ರೀ ಜಗದೀಶ್ ಬೋಳಸರ್ ಸರ್ ಅವರನ್ನ ಮತ್ತು ಕಬೂಟೂರ್ ಸರ್ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಇನ್ನೊಂದು ದೊಡ್ಡ ಶಕ್ತಿ ಹೂವನ್ನ ತುಂಬಿಕೊಂಡಿರುವಂತಹ ಹೃದಯ ಅತ್ಯಂತ ಪರಿಮಳವನ್ನು ಬೀರುತ್ತದೆ. ಮಾತಿನ ತುಂಬಾ ವಿದ್ಯುತ್ತನ್ನು ತುಂಬಿಕೊಂಡಿರುವ ಅವರು ಜ್ಞಾನದ ದಿವಿಗೆಯನ್ನು ಹಚ್ಚಿದರು. ನಮ್ಮ ಕತ್ತಲೆಯನ್ನು ಹೋಗಲಾಡಿಸುವಂತ ಪ್ರಯತ್ನವನ್ನು ಮಾಡುತ್ತಿರುವಂತಹ ಶಿಕ್ಷಕ ವೃಂದ ನನಗೆ ದೊಡ್ಡ ಶಕ್ತಿ. ಇಡೀ ಸಮಸ್ತ ನಮ್ಮ ಶಿಕ್ಷಕ ವೃಂದವನ್ನು ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ನಿಜವಾಗ್ಲೂ ನಮಗೆ ದೊಡ್ಡ ಶಕ್ತಿ ಅಂತಂದ್ರೆ ನಮ್ಮ ಉಪನ್ಯಾಸಕರಲ್ಲ, ಒಬ್ಬರಿಗಿಂತ ಒಬ್ಬರು ವಿಶೇಷ ಕ್ವಾಲಿಟಿ ಆಗಿರುವಂತ ಉಪನ್ಯಾಸಕರು AB ಸರ್ ಆಗಿರಬಹುದು, ಮಿಥುನ್ ಸರ್ ಆಗಿರಬಹುದು, ಪ್ರಮೋದ್ ಕಲ್ಲೋಡಿ ಸರ್ ಆಗಿರಬಹುದು, ಅರ್ಜುನ್ ಸರ್ ಆಗಿರಬಹುದು, ಭೌತಶಾಸ್ತ್ರದ ಸಿಂಹ ಎಂದು ಖ್ಯಾತಿಯಾದಂತಹ ಕುಮಾರ್ ಸರ್ ಆಗಿರಬಹುದು, ಅಂಬರೀಶ್ TV ಸರ್ ಆಗಿರಬಹುದು, ಅರ್ಥಶಾಸ್ತ್ರದಲ್ಲಿ ಚಿನ್ನದ ಪದಕವನ್ನು ಪಡೆದಂತ ಮತ್ತು ನಮ್ಮ ಸಂಸ್ಥೆಯ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿರುವಂತಹ ರಾಘವೇಂದ್ರ ಸಿಂಗ್ ಸರ್ ಆಗಿರಬಹುದು, ಆತ್ಮೀಯ ಸಹೋದರರು ಕಂಪ್ಯೂಟರ್ ಉಪನ್ಯಾಸಕರಾಗಿರುವಂತಹ ಶರಣು ಜಂಗಿನಮಠ್ ಸರ್ ಅವರು ಮತ್ತು ಇತಿಹಾಸದ ಸಾಮ್ರಾಟ ಎಂದೇ ಖ್ಯಾತಿಯಾಗಿರುವಂತಹ ನಮ್ಮ ಸಂಸ್ಥೆಯ ಹೆಮ್ಮೆಯ ಉಪನ್ಯಾಸಕರು ಸಹೋದರರು ಮಾರ್ಗದರ್ಶಕರಾಗಿರುವಂತಹ ಮಾಂತೇಶ್ ಮಾವು ಸರ್ ಅವರು, ಅವರಿವರಲ್ಲದೆ ಸಾಕಷ್ಟು ಉಪನ್ಯಾಸಕರು ನಮ್ಮ ಶಕ್ತಿಯಾಗಿ ನಿಂತಿದ್ದಾರೆ. ಜೊತೆಯಲ್ಲಿ ನಮ್ಮ ರಂಜಾನ್ ಆಗಿರಬಹುದು, ಅನಿಲ್ ಆಗಿರಬಹುದು,
ನಮ್ಮ ಸಂಸ್ಥೆಯ ಪ್ರಸ್ತುತ ಆಡಳಿತಾಧಿಕಾರಿಗಳಾಗಿರುವಂಥ ಮತ್ತು ಈ ಸಂಸ್ಥೆಯ ದೊಡ್ಡ ಶಕ್ತಿಯಾಗಿ ನಿಂತಿರುವಂಥ ಪ್ರಭುಗೌಡ ಬೋನಾಳ್ ಸರ್ ಆಗಿರಬಹುದು, ಮತ್ತೆ 8 ಚಿನ್ನದ ಪದಕವನ್ನು ಪಡೆದಂಥ ಕನ್ನಡ ರತ್ನ ಸಾವಿರಾರು ಪ್ರಾಣೇಶ್ವರ ಜೊತೆಯಲ್ಲಿ ಕಾರ್ಯಕ್ರಮ ಹಂಚಿಕೊಂಡಂತ ನಮ್ಮ ಹೆಮ್ಮೆಯ ಸಂಸ್ಥೆಯ ಉಪನ್ಯಾಸಕರಾಗಿರುವಂಥ ನನ್ನ ಆತ್ಮೀಯ ಸ್ನೇಹಿತರು ಮಾರ್ಗದರ್ಶಕರಾಗಿರುವಂಥ ಭಾಗೇಶ್ ಮುಡ್ಡಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಅವರಿವರೆಲ್ಲದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಪ್ರಭುಗೌಡ ಚಿಕ್ಕನಳ್ಳಿಯವರಾಗಿರಬಹುದು. ಯಾರು ಜಿತೇಶ್ ಸರ್, ಪಂಡಿತ್ ಸರ್ ಆಗಿರ್ಬಹುದು, ಜಿತೇಶ್ ಸರ್ ಆಗಿರ್ಬಹುದು, ಅವರೆಲ್ಲರನ್ನ ನೋಡಿ ಉಪನ್ಯಾಸಕರಲ್ಲಿ ಎಷ್ಟು ಕಾಳಜಿ ಇದೆ ನಮ್ಮ ವಿದ್ಯಾರ್ಥಿಗಳು. ಸರ್ ಆಕ್ಚುಲಿ ಉಮೇಶ್ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಮಾತ್ರ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಈ ಪ್ರೆಸೆಂಟ್ ಓದ್ತಾ ಇರುವವರು 57, 58, 59, 60, 61 ಬ್ಯಾಚ್ನ ವಿದ್ಯಾರ್ಥಿಗಳು. ಔಟ್ ಆಫ್ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿಲ್ಲ ಇವತ್ತು. ಇನ್ನೊಂದು ಪೂರ್ತಿ ಫುಲ್ ಆಗಿ ಬರುತ್ತೆ ಪೂರ್ತಿ. ಎಸ್, ಅವರಿವರೆಲ್ಲದೆ ಮತ್ತು ವಿಶೇಷವಾಗಿ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಅರಿವಿಂಗೆ ಅಡಿವಲ್ಲಾಗಿ ಬಾಳಿಂಗೆ ಒಡನಾಡಿಯಾಗಿ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಪತ್ರಕರ್ತರು ಹಾಗೂ ಪೊಲೀಸ್ ರಕ್ಷಕರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಬಹುಶಃ 5 ವರ್ಷಗಳ ಹಿಂದೆ ನಾನು ಅನ್ನ ಕಡಿಮೆಯಲ್ಲಿ ಲೆಜೆಂಡ್ ಉಪನ್ಯಾಸಕನಾಗಿ ಸೇವೆ ಮಾಡುವಾಗ ನನ್ನವರು ಇಲ್ಲ ನೀವು ಬಿಜಾಪುರದಲ್ಲಿ ಸಂಸ್ಥೆ ಓಪನ್ ಮಾಡಿದ್ದೆ ಆದರೆ ಸಾಕಷ್ಟು ಜನರಿಗೆ, ಅದು ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ, ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ ಅಂತ ತಿಳ್ಕೊಂಡು ಶ್ರೀಯುತ ರಾಮನಗೌಡ ಕಂದೋಳಿ ಸರ್ ಅವರು ಮತ್ತು ನಮ್ಮ ಅಜ್ಜರಾಗಿರುವಂತಹ ಚಂದ್ರಶೇಖರ್ ಅಜ್ಜರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನನ್ನ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ ಅಂತೇಳಿ ಅಂತ ಆಶೀರ್ವಾದ ಮಾಡಿದ್ದು, ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಈ 6,000 ವಿದ್ಯಾರ್ಥಿಗಳಲ್ಲಿ ಸರಿಸುಮಾರು 50ಕ್ಕಿಂತ ಹೆಚ್ಚು ಜನ PSI ಸೆಲೆಕ್ಟ್ ಆಗಿದ್ದಾರೆ, ಸುಮಾರು 1,000ಕ್ಕಿಂತ ಹೆಚ್ಚು ಜನ ಪೊಲೀಸ್ ಅಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ, FDI ಆಗಿ ಆಯ್ಕೆಯಾಗಿದ್ದಾರೆ, ಗ್ರೂಪ್ C ಆಗಿ ಆಯ್ಕೆಯಾಗಿದ್ದಾರೆ, JE ಮತ್ತು AE ಆಗಿ ಆಯ್ಕೆಯಾಗಿದ್ದಾರೆ. ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ನನ್ನ ಹೆಮ್ಮೆಯ ವಿಚಾರ ಏನು ಅಂದ್ರೆ, ನನ್ನ ಆನ್ಲೈನ್ ಕ್ಲಾಸ್ಗಳ ಮೂಲಕ ಕರ್ನಾಟಕ ರಾಜ್ಯದ ಯಾವುದೇ ಪೊಲೀಸ್ ಸ್ಟೇಷನ್ ಹೋದ್ರು ಕೂಡ ಒಬ್ಬ ಪೊಲೀಸ್ ಆದ್ರೂ ನನ್ನ ವಿದ್ಯಾರ್ಥಿ ಇರ್ತಾನ ಅಂತೇಳಿ ನಾನು ಹೆಮ್ಮೆಯಿಂದ ನನಗೆ ವೆಂಕಟೇಶ್ ಸರ್ ಹೇಳಿದ್ರು, ಸರ್ ಈ ವರ್ಷ ಗೌರ್ಮೆಂಟ್ ಬ್ಯಾಚ್ ಮೂಲಕ ನಾ ಅಣ್ಣನ ಮನೆ ಹೇಳ್ತಾ ಇದ್ದೆ, ಅವೆಲ್ಲ ರಿಕಾರ್ಡ್ ತೋರಿಸ್ತಾ ಇದ್ದೆ. ಒಂದೇ ಮಾತಿಗೆ ಅವರು ನಿಮ್ ಜೊತೆ ನಾನು ನಿಲ್ತೀನಿ, ಯಾವ್ದು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಮ್ಮನ್ನ ಕಂಡು ಬಳಸೋ ಜನ ಬಹಳ ಕಡಿಮೆ ಇದೆ, ನಮ್ಮ ಕಾಲೇಜ್ ಜನ ಜಾಸ್ತಿ ಇದೆ. ಉಮೇಶ್ ಅಣ್ಣ ಅಂದ್ರು ನಿಮ್ ತಂಟೆಗೆ ಯಾರಾದ್ರೂ ಬಂದ್ರೆ ಸದಾ ನಾನು ನಂಬ್ತೇನೆ ಅಂತ ಮಾತನ್ನ ಅಣ್ಣ ಹೇಳಿದ್ರು. ಯಾಕಂದ್ರೆ ಒಂದು ಪ್ರೆಸ್ ಮೀಟ್ನಲ್ಲಿ ನಮ್ಮ ಬಗ್ಗೆ, ನಮ್ಮ ಸಂಸ್ಥೆ ಬಗ್ಗೆ ಇಲ್ಲ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ನಮ್ಮ ಸಂಸ್ಥೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇಲ್ಲದೆ ಇರುವಂತ ಶೌಚಾಲಯಗಳು ನಮ್ಮ ಸಂಸ್ಥೆಯಲ್ಲಿದೆ. ಯಾಕಂದ್ರೆ ಶೌಚಾಲಯಗಳು ಬಹಳ ಮುಖ್ಯ. ಫಿಲ್ಟರ್ ನೀರಾಗಿರಬಹುದು, ಶೌಚಾಲಯ ಆಗಿರಬಹುದು, ಮತ್ತೆ 24 hours ಲೈಬ್ರರಿ ಆಗಿರಬಹುದು. ಇಡೀ ಕರ್ನಾಟಕ ರಾಜ್ಯದಲ್ಲಿ 251 ಹೈಟೆಕ್ ಲೈಬ್ರರಿ ಎಲ್ಲಿ ಇಲ್ಲ, ಅಂತ ಹೈಟೆಕ್ ಲೈಬ್ರರಿ ನಮ್ಮ ಇನ್ಸ್ಟಿಟ್ಯೂಟ್ ಬಿಜಾಪುರದಲ್ಲಿ ಇದೆ ಅಂತ ನಿಮಗೆಲ್ಲ ಗೊತ್ತದೆ. ಸರಿಸುಮಾರು 251 ವಿದ್ಯಾರ್ಥಿಗಳು ನಿರಂತರವಾಗಿ 24 ಗಂಟೆ ಓದಲಿಕ್ಕೆ ಅವಕಾಶ ಇದೆ. ಮತ್ತೆ ವಿಶೇಷವಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವೆ ಮಾಡಿದಂತ ಉಪನ್ಯಾಸಕರು ನಮ್ಮ ಸಂಸ್ಥೆಯಲ್ಲಿ ಟೀಚ್ ಮಾಡ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಬಹುತೇಕ ಉಪನ್ಯಾಸಕರು ಚಿನ್ನದ ಪದಕ ಪಡೆದಂತ ಉಪನ್ಯಾಸಕರಿದ್ದಾರೆ, ಗೌರ್ಮೆಂಟ್ ಹುದ್ದೆಗಳನ್ನು ಪಡ್ಕೊಂಡು ಅದಕ್ಕೆ ರಾಜೀನಾಮೆ ಕೊಟ್ಟಂತ ಉಪನ್ಯಾಸಕರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಗುರಿ ಇಷ್ಟೇ, ಮುಂದಿನ ದಿನಮಾನಗಳಲ್ಲಿ ಉಮೇಶ್ ಅಣ್ಣವರ ಆಶೀರ್ವಾದದಿಂದ ಅವರ ಆದಿಯಾಗಿ 1.5 ಕೋಟಿ ರೂಪಾಯಿ ಆ್ಯಪ್ ಅನ್ನ ನಾನು ಲಾಂಚ್ ಮಾಡ್ತಾ ಇದ್ದೇನೆ. ಆ 1.5 ಕೋಟಿ ರೂಪಾಯಿ ಆ್ಯಪ್ ಈಗಾಗಲೇ ರೆಡಿ ಆಗ್ತಾ ಇದೆ. ಆನ್ಲೈನ್ ಮೂಲಕ ರಾಜ್ಯದ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂತಹ ಶಿಕ್ಷಣ ಕೊಡುವಂತ ಪ್ರಯತ್ನಕ್ಕೆ ನಮ್ಮ ವೆಂಕಟೇಶ್ ಸರ್ ಅವರು. ಆದ್ರೆ ಒಂದು ನಾನು ಗ್ಯಾರಂಟಿ ಕೊಡ್ತೀನಿ, ನನ್ನ ಕೈಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ನೌಕರಿ ತೋರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, 100ಕ್ಕೆ 100 ನೌಕರಿ ತೋರ್ತಾರೆ. ಆದ್ರೆ ನೌಕರಿ ತೋಡದೇ ಇರುವಂತ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತ ಶಿಕ್ಷಣವನ್ನು ನಾವು ಮಾಡ್ತೀವಿ. 1986 ಶಿಕ್ಷಣ ನೀತಿ ಹೇಳ್ತದೆ, ಮಕ್ಕಳಿಗೆ ಎಂತ ಶಿಕ್ಷಣ ಕೊಡಬೇಕು ಅಂದ್ರೆ ಭತ್ತ ಬೆಳೆಯುವ ಭತ್ತ ತುಂಬುವ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು. ಅಂತ ಭತ್ತ ಬೆಳೆಯುವ ಗದ್ದೆಗಳನ್ನಾಗಿ ಇವತ್ತು SP ವಿಜ್ಞಾನ ಸಂಸ್ಥೆ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನು ಮಾಡ್ತದೆ.
ಜಟ್ಟಿಯು ಕಾಳಗದಲ್ಲಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟ ಬೆಸರಗಳೆಲ್ಲ ವಿಫಲವೇನು ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣದ ಗಟ್ಟಿತನ ಗರಡಿಯ ಫಲ ಮಂಕುತಿಮ್ಮ. ನೀವು ಎಕ್ಸಾಮ್ದಲ್ಲಿ ಫೇಲ್ ಆಗ್ಬಹುದು, ಆದರೆ ನೀವು ಈ ಸಮಾಜಕ್ಕೆ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಡುವಂತ ಏನಾದರೂ ಒಂದು ಕೊಡುಗೆ ಕೊಡುವಂತ ವಿದ್ಯಾರ್ಥಿಗಳ ನಿರ್ಮಾಣ ಮಾಡುವಂತ ಸಂಸ್ಥೆ ಅದು SP ವಿಜ್ಡಮ್ ಸಂಸ್ಥೆ ಆಗ್ತದೆ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಆರೈಕೆ, ಪ್ರೀತಿ, ಆಶೀರ್ವಾದ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ವ್ಯಕ್ತಿಗಳ ಆ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಆಶಿಸ್ತಾ ಮೊದಲೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನ ಆಡಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಗೆ ಅನಂತ ಧನ್ಯ ಕೋಟಿಗಳನ್ನು ಹೇಳ್ತಾ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ನಮಸ್ಕಾರ.